ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು, ಆ ಸಾಮಗ್ರಿಗಳನ್ನು ಯಾವ ಪ್ರಮಾಣದಲ್ಲಿ ಹಾಕೋಬೇಕು ಮತ್ತು ಅವುಗಳಿಂದ ಹಿಟ್ಟನ್ನು ನಾವು ಹೇಗೆ ರೆಡಿ ಮಾಡ್ಕೋಬೇಕು, ಆ ಹಿಟ್ಟನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ಚಕ್ಲಿ ಕೂಡ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಮೊದಲನೇದಾಗಿ ರೇಷನ್ ಅಕ್ಕಿ, ಹುರ್ಗಡ್ಲೆ ಅಥವಾ ಪುಟಾಣಿ ತೊಗೊಂಡಿದ್ದೀನಿ, ಹೆಸರು ಬೇಳೆ ತೊಗೊಂಡಿದ್ದೀನಿ. ಚಕ್ಲಿ ಮಾಡುವಾಗ ಹಿಟ್ಟಿಗೆ ಹಾಕಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎಳ್ಳು, ಅಜ್ವೈನ್ ಅಥವಾ ಓಂಕಾಳು, ಖಾರಕ್ಕೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಬನ್ನಿ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಕ್ಲಿ ಮಾಡಬೇಕಾದ್ರೆ ನಮಗೆ ಹಿಟ್ಟು ಬೇಕಾಗುತ್ತೆ. ಹಿಟ್ಟು ಬೇಕಂದರೆ ಯಾವ್ಯಾವ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕೋಬೇಕು ಅಂತ ಕ್ಲಿಯರಾಗಿ ನೋಡ್ಕೊಳ್ಳೋಣ. ನೋಡಿ, ಈ ಬೌಲ್ನಿಂದ ನಾನು 1 ಬೌಲ್ ಆಗುವಷ್ಟು ರೇಷನ್ ಅಕ್ಕಿ ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೋಬೋದು. ನೀವು ರೇಷನ್ ಅಕ್ಕಿನೇ ಉಪಯೋಗಿಸ್ಕೋಬೇಕಂತೇನಿಲ್ಲ, ನಿಮ್ಮ ಮನೇಲಿ ಯಾವ ಅಕ್ಕಿ ಉಪಯೋಗಿಸ್ತೀರಿ ಅದರಿಂದ ಕೂಡ ಮಾಡ್ಕೋಬೋದು. ನಂತರ ಇದಕ್ಕೆ 1 ಬೌಲ್ ಅಕ್ಕಿಗೆ ಅದೇ ಬೌಲ್ನಿಂದ ಅರ್ಧ ಬೌಲ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ತೊಗೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ನಂತರ ಅದೇ ಬೌಲ್ನಿಂದ 1/4 ಬೌಲ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ, ಅವುಗಳನ್ನು ಕೂಡ ಇದರಲ್ಲೇ ಹಾಕೊಳ್ಳೋಣ. ಆದಷ್ಟು ಎಲ್ಲವನ್ನು ನೀವು ಒಂದರಿಂದನೇ ಅಳತೆ ಮಾಡಿ ಹಾಕೋಬೇಕು. ಆಗ ಎಷ್ಟೆಷ್ಟು ಹಾಕೋಬೇಕು ಅಂತ ನಿಮಗೆ ಅಳತೆ ಪ್ರಮಾಣ ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಕೆಜಿ ಲೆಕ್ಕದಲ್ಲೂ ಕೂಡ ಅಳತೆ ಮಾಡಿ ಹಾಕೋಬೋದು. ಇವುಗಳನ್ನು ನಾನು ಯಾವುದನ್ನು ನೀರಿನಲ್ಲಿ ತೊಳೆದಿಲ್ಲ, ಯಾವುದನ್ನು ಹುರಿದಿಲ್ಲ, ನೀಟಾಗಿ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ನೋಡಿ, ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಸ್ಮೂತ್ ಆದಂಥ ಹಿಟ್ಟು ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ಉಪಯೋಗಿಸಿ ನಾವು ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಕ್ಲಿ ಮಾಡೋಕ್ಕಿಂತ ಮುಂಚೆ ಈ ಕಡೆ ಒಲೆ ಮೇಲೆ ಎಣ್ಣೆನ ಬಿಸಿ ಮಾಡಿ ಇಟ್ಕೋಬೇಕು. ಈ ಕಡೆ ಒಲೆ ಮೇಲೆ ಒಂದು ಚಿಕ್ಕ ಕಡೆಗೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅಗಲವಾದಂಥ ಒಂದು ತಟ್ಟೆಗೆ 1 ಬೌಲ್ ಆಗುವಷ್ಟು ರೆಡಿ ಮಾಡಿರುವಂಥ ಚಕ್ಲಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ. ಆಮೇಲೆ ಖಾರಕ್ಕೆ ನಾನು 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಈಗ ಒಂದ್ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಚಕ್ಲಿ ಹಿಟ್ಟನ್ನು ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಇಟ್ಟರು ಕೂಡ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಆ ಹಿಟ್ಟನ್ನು ಉಪಯೋಗಿಸಿ ನಿಮ್ಗೆ ಯಾವಾಗ ಬೇಕೋ ಅವಾಗ ತಕ್ಷಣಕ್ಕೆ ಈ ರೀತಿ ಹಿಟ್ಟನ್ನು ಕಲಸಿ ಫಟಾಫಟ್ ಅಂತ ಚಕ್ಲಿನ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಹಾಕೊತಾ ಇದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ. ಆಮೇಲೆ ಇದ್ರ ಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಹಾಕೊಳ್ಳೋಣ. ಈ ರೀತಿ ಅಜ್ವೈನ್ ಮತ್ತು ಎಳ್ಳು ಮೇಲೆ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಕ್ಲಿ ಒತ್ತಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಎಳ್ಳು ಅಜ್ವೈನ್ ಉದುರೋದಿಲ್ಲ, ಚಕ್ಲಿಗೆ ನೀಟಾಗಿ ಅಂಟ್ಕೊಂಡಿರುತ್ತೆ. ಹಾಗಾಗಿ ನೀವು ಬಿಸಿ ಎಣ್ಣೆಯನ್ನು ಎಳ್ಳು ಮತ್ತು ಅಜ್ವೈನ್ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಒಂದ್ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡ್ರಿ. ನೀಟಾಗಿ ಈ ರೀತಿ ಕಲಿಸಿದ್ಮೇಲೆ ಒಂದ್ಸಲ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿ ನೋಡಬೇಕು. ಈ ರೀತಿ ಮಾಡಿದಾಗ ನಮಗೆ ಹಿಟ್ಟಿನಲ್ಲಿ ಉಂಡೆ ಬರಬೇಕು. ಈ ರೀತಿ ಉಂಡೆ ಬಂದರೆ ಹಿಟ್ಟಿಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅರ್ಥ. ನಮಗೇನಾದರೂ ಈ ರೀತಿ ಉಂಡೆ ಬರಲಿಲ್ಲ ಅಂದರೆ ಇನ್ನೂ ಎಣ್ಣೆ ಕಡಿಮೆ ಆಗಿದೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಎಣ್ಣೆಯನ್ನು ಇನ್ನೂ ಸ್ವಲ್ಪ ಬಿಸಿ ಮಾಡಿ ಇದರಲ್ಲಿ ಹಾಕಿ ಕಲಿಸ್ಕೊಡ್ರಿ. ನೋಡಿರಿ, ಆಮೇಲೆ ಇದರಲ್ಲಿ ಚೆನ್ನಾಗಿ ಬಿಸಿ ಮಾಡಿದಂಥ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಮೊದಲು ನಾವು ಇದಕ್ಕೆ ಚೆನ್ನಾಗಿ ಬಿಸಿ ಮಾಡಿದಂಥ ನೀರನ್ನು ಈ ರೀತಿ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಈ ರೀತಿ ಬಿಸಿನೀರಲ್ಲಿ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ. ಆ ಹಿಟ್ಟನ್ನು ಉಪಯೋಗಿಸಿ ನೀವು ಚಕ್ಲಿ ಏನಾದರೂ ಒತ್ಕೊಂಡ್ರೆ ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ಟಾಗೋದಿಲ್ಲ, ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಿಸಿನೀರಲ್ಲೇ ಕಲಿಸ್ಕೊಡ್ರಿ. ಮೊದಲು ಸ್ವಲ್ಪ ಬಿಸಿನೀರು ಹಾಕಿರ್ತೇವೆ ನೋಡಿರಿ, ಅದರಲ್ಲೇ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ 1-2 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ನಾದಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಲೈಟಾಗಿ ಬಿಸಿ ಇರುವಂಥ ನೀರನ್ನ ಹಾಕಿ ಕಲಿಸ್ಕೊಳ್ಳೋಣ. ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬೇಡ್ರಿ, ಸ್ವಲ್ಪ ನೀರಾಗಿ ಕಲಿಸ್ಕೊಡ್ರಿ. ಆಗ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಅದರಿಂದ ನಾವು ಚಕ್ಲಿನ ಒತ್ತಿದಾಗ ಚಕ್ಲಿ ಎಲ್ಲೂ ಕಟ್ಟಾಗೋದಿಲ್ಲ, ರೌಂಡಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ತುಂಬ ಹೊತ್ತು ಈ ರೀತಿ ನಾದ್ಕೊಡ್ರಿ. ಹಿಟ್ಟನ್ನು ಸಾಫ್ಟಾಗಿ ಕಲ್ಸಕ್ಕೆ ಹೋಗ್ಬೇಡ್ರಿ, ಗಟ್ಟಿಯಾಗಿ ಕಲಿಸ್ಕೊಡ್ರಿ. ಎಷ್ಟು ಗಟ್ಟಿಯಾಗಿ ಕಲಿಸ್ಕೊತೀರಿ ನೋಡಿರಿ, ಚಕ್ಲಿ ಕೂಡ ಅಷ್ಟೇ ಗರಿಗರಿಯಾಗಿ ಬರುತ್ತೆ. ನೋಡಿ, ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು 10 ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ. ನೋಡಿ, ಒಂದು 10 ನಿಮಿಷದವರೆಗೂ ನೆನೆಸ್ಲಿಕ್ಕೆ ಇಟ್ಟಿದೆ, ತುಂಬಾ ಚೆನ್ನಾಗಿ ನೆನೆದಿದೆ. ಈಗ ಮತ್ತೊಮ್ಮೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಈಗ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತಗೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳೋಣ. ಮುಂಚೆ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸಿರೋದ್ರಿಂದ ಚಕ್ಲಿ ಒಳಗೆ ಹಾಕುವಾಗ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮೆತ್ತಗೆ ಮಾಡ್ಕೋಬೇಕು. ನೀರು ಹಚ್ಚಿ ಮೆತ್ತಗೆ ಮಾಡ್ಕೊಳ್ಳೋದೇನಿಲ್ಲ, ಕಲಸಿರೋ ಹಿಟ್ಟನ್ನೇ ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡಿ ನಂತರ ಚಕ್ಲಿ ಒಳಗೆ ಹಾಕ್ಕೊಂಡ್ರೆ ಚಕ್ಲಿನ ತುಂಬ ಸುಲಭವಾಗಿ ನಾವು ಒತ್ಕೋಬೋದು. ನೋಡಿರಿ, ಸ್ಟಾರ್ ಶೇಪ್ ಇರುವಂಥ ಪ್ಲೇಟ್ಸ್ನ ಚಕ್ಲಿ ಒಳಗೆ ಜೋಡಿಸ್ಕೊತಾ ಇದ್ದೀನಿ.
ಈಗ ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಳಗಡೆ ಹಿಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಎಣ್ಣೆ ಸವರಿದ ಮೇಲೆ ರೆಡಿ ಮಾಡಿರುವಂಥ ಚಕ್ಲಿ ಹಿಟ್ಟು ಎಷ್ಟು ಇಡಿಸುತ್ತೋ ಅಷ್ಟು ಹಾಕಿ ಮೇಲ್ಗಡೆಯಿಂದ ನೀಟಾಗಿ ಕ್ಲೋಸ್ ಮಾಡಿ ಚಕ್ಲಿಯನ್ನು ಒತ್ಕೊಳ್ಳೋಣ. ಈ ಕಡೆ ಒಂದು ಈ ರೀತಿ ಮನೆ ಮೇಲೆ ಚಕ್ಲಿಯನ್ನು ಒತ್ತಿಟ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ತಟ್ಟೆ ಮೇಲೆ, ಹಾಳೆ ಮೇಲೆ ಅಥವಾ ಯಾವುದಾದ್ರೂ ಒಂದು ಕವರ್ ಮೇಲೂ ಕೂಡ ಚಕ್ಲಿನ ಒತ್ಕೋಬೋದು. ಒಂದು ಸಲ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ಒತ್ತಿಟ್ಕೊಳ್ಳೋಣ. ನಾನಿವತ್ತು ಚಕ್ಲಿಯನ್ನು ತುಂಬ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲಿ, ಬೇಕ್ರಿಗಳೆಲ್ಲ ಸಿಗ್ತಾವೆ ನೋಡ್ರಿ, ಆ ರೀತಿ. ನೀವು ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು, ಎಲ್ಲೂ ಕಟ್ಟಾಗೋದಿಲ್ಲ, ರೌಂಡಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚಕ್ಲಿ ಮಾಡೋದ್ರಿಂದ ಸ್ವಲ್ಪ ಹಿಟ್ಟಿನಲ್ಲೇ ಜಾಸ್ತಿ ಚಕ್ಲಿನ ಮಾಡ್ಕೋಬೋದು. ಯಾಕೆಂದರೆ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಚಕ್ಲಿ ಆಗಿಬಿಡುತ್ತೆ. ನೋಡಿರಿ, ಇದೇ ರೀತಿ ಒಂದು ಸಲ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒತ್ತಿಟ್ಕೊಂಡ್ಬಿಡ್ರಿ. ನೋಡಿರಿ, ಈ ರೀತಿ ಒತ್ತಿಟ್ಕೊಂಡ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಒತ್ತಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಒತ್ತಿಟ್ಕೊಂಡಿರೋ ಚಕ್ಲಿನ ಎಣ್ಣೆಗೆ ಹಾಕೋಬೇಕು. ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒತ್ತಿಟ್ಕೊಂಡಿರೋದನ್ನು ಈ ರೀತಿ ನಿಧಾನವಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋಗೋಣ. ಎಣ್ಣೆ ಇನ್ನೂ ಬಿಸಿ ಆಗಿರಲ್ಲ, ಆವಾಗಲೇ ನೀವು ಈ ರೀತಿ ಒತ್ತಿಟ್ಕೊಂಡಿರೋ ಚಕ್ಲಿಯನ್ನು ಎಣ್ಣೆಗೆ ಬಿಟ್ಟರೆ ಆಗ ಚಕ್ಲಿ ತುಂಬಾ ಎಣ್ಣೆ ಕುಡಿಯುತ್ತೆ. ಹಾಗಾಗಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒತ್ತಿಟ್ಕೊಂಡಿರೋದನ್ನು ಎಣ್ಣೆಗೆ ಹಾಕೊಡ್ರಿ. ಆಗ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಚಕ್ಲಿ ರೆಡಿ ಆಗುತ್ತೆ. ಎಣ್ಣೆಗೆ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು. ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಕಡಿಮೆ ಆಗೋವರೆಗೂ ಹಾಗೆ ಬಿಡಬೇಕು. ಈ ರೀತಿ ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆದಮೇಲೆ ಒಂದೊಂದಾಗಿ ತಿರುಗಿಸ್ಕೊಂಡು ಎರಡು ಕಡೆಗೂ ಫ್ರೈ ಮಾಡಿಕೊಡ್ರಿ. ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸೋಕೆ ಹೋದರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ತಿರುಗಿಸಿ ಎರಡು ಕಡೆಗೂ ಸ್ವಲ್ಪ ಗರ್ಗರಿ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಚಕ್ಲಿಯನ್ನು ನಾವು ಎಣ್ಣೆಯಲ್ಲಿ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ, ನೋಡಿರಿ, ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಪೂರ್ತಿಯಾಗಿ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಚಕ್ಲಿಯನ್ನು ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ರೆಡಿ ಆಗುತ್ತೆ. ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ನೋಡಿ, ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ. ಈ ಟೈಮಲ್ಲಿ ನಾವು ಚಕ್ಲಿಯನ್ನು ಎಣ್ಣೆಯಿಂದ ಹೊರಗಡೆ ತೆಗೆಯೋಣ. ನೋಡಿ, ಈ ರೀತಿ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಮತ್ತೊಂದು ಎಣ್ಣೆಗೆ ಬಿಡಬಾರ್ದು. ಇಮಿಡಿಯೇಟಾಗಿ ಎಣ್ಣೆಗೆ ನೀವು ಏನಾದರೂ ಬಿಟ್ಟರೆ ಆಗ ಚಕ್ಲಿ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರೋಲ್ಲ. ಹಾಗಾಗಿ ಒಂದು ಸಲ ಎಣ್ಣೆಯಿಂದ ತೆಗೆದು ಕೂಡಲೇ ಮತ್ತೆ ಎಣ್ಣೆನ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಆದರೂ ಎಣ್ಣೆನ ಬಿಸಿ ಮಾಡಿಕೊಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಈ ರೀತಿ ಒತ್ತಿಟ್ಕೊಂಡಿರೋದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಡ್ರಿ. ಆಗ ಗರ್ಗರಿಯಾದ ಕ್ರಿಸ್ಪಿಯಾದಂಥ ಚಕ್ಲಿ ನಿಮ್ಮದಾಗುತ್ತೆ. ಚಕ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ತುಂಬ ಸುಲಭವಾಗಿ ಹೇಗೆ ರೆಡಿ ಮಾಡ್ಕೋಬೇಕು, ಆ ಹಿಟ್ಟನ್ನು ಉಪಯೋಗಿಸಿ ಕ್ರಿಸ್ಪಿಯಾದ ಗರ್ಗರಿಯಾದ ಚಕ್ಲಿಯನ್ನು ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೀತಿ ಚಕ್ಲಿ ಏನಾದರೂ ನೀವು ಕೂಡ ಮಾಡಿಕೊಂಡ್ರೆ ಸ್ವಲ್ಪ ಹಿಟ್ಟಿನಲ್ಲೇ ಜಾಸ್ತಿ ಚಕ್ಲಿನ ಮಾಡ್ಕೋಬೋದು. ಈ ಪುಟ್ ಚಕ್ಲಿ ನಿಮಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿರಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.